ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL ಶುರುವಾಗಿ 10 ವರ್ಷ ಆಯಿತು. ಆ 10 ವರ್ಷಗಳಲ್ಲಿ ಪ್ರತಿ ವರ್ಷ ಯಾವ ಒಬ್ಬ ಆಟಗಾರ ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. IPLನ ಮೊದಲನೇ ಆವೃತ್ತಿಯಲ್ಲಿ ಪಂಜಾಬ್ ತಂಡದ ಆಟಗಾರರಾಗಿದ್ದಂಥ ಶಾನ್ ಮಾರ್ಷ್ ಅವರು ಆಡಿದ್ದಂಥ 11 ಪಂದ್ಯಗಳಲ್ಲಿ 616 ರನ್ಗಳನ್ನು ಬಾರಿಸಿ ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿದ್ರು. ಅದು 2008ರಲ್ಲಿ. ಇನ್ನು ಎರಡನೇ ಆವೃತ್ತಿ 2009ರಲ್ಲಿ ಚೆನ್ನೈ ತಂಡದ ಆಟಗಾರ ಮ್ಯಾಥ್ಯೂ ಎಡನ್ ಅವರು ಆಡಿದ್ದಂಥ 12 ಪಂದ್ಯಗಳಲ್ಲಿ 572 ರನ್ಗಳನ್ನು ಕರಾಕಿ ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿದ್ರು. ಇನ್ನು 2010ರಲ್ಲಿ ಮುಂಬೈ ತಂಡದ ಸಚಿನ್ ತೆಂಡೂಲ್ಕರ್ ಅವರು ಆರೆಂಜ್ ಕ್ಯಾಪನ್ನು ಪಡೆದಂಥ ಮೊದಲ ಭಾರತೀಯ ಕೂಡ ಹೌದು. ಅವರು ಆಡಿದಂಥ 15 ಪಂದ್ಯಗಳಲ್ಲಿ 618 ರನ್ಗಳನ್ನು ಗಳಿಸಿ ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿದ್ರು. ಇನ್ನು 2011ರಲ್ಲಿ ನಮ್ಮ ಬೆಂಗಳೂರಿನ ಕ್ರಿಸ್ ಗೇಲ್ ಅವರು ಆಡಿದ್ದಂಥ 15 ಪಂದ್ಯಗಳಲ್ಲಿ 608 ರನ್ಗಳನ್ನು ಗಳಿಸುವ ಮೂಲಕ ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿರ್ತಾರೆ. ಇನ್ನು 2011ರಲ್ಲೂ ಕೂಡ ಬೆಂಗಳೂರು ತಂಡದ ಕ್ರಿಸ್ ಗೇಲ್ ಅವರೇನೆ ಆಡಿದಂಥ 15 ಪಂದ್ಯಗಳಲ್ಲಿ 733 ರನ್ನ ಗಳಿಸಿ ಮತ್ತೆ ಆರೆಂಜ್ ಕ್ಯಾಪನ್ನು ಪಡ್ಕೋತಾರೆ. ಮತ್ತು 2 ಬಾರಿ ಆರೆಂಜ್ ಕ್ಯಾಪನ್ನು ಪಡೆದ ಮೊದಲ ಆಟಗಾರ ಕ್ರಿಸ್ ಗೇಲ್ ಅವರು. ಇನ್ನು 2013ರಲ್ಲಿ ಚೆನ್ನೈ ತಂಡದ ಆಟಗಾರ ಮೈಕೆಲ್ ಹಸ್ಸಿ ಅವರು ಆಡಿದ್ದಂಥ 17 ಪಂದ್ಯಗಳಲ್ಲಿ 733 ರನ್ನನ್ನು ಗಳಿಸಿ ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿರ್ತಾರೆ. ಇನ್ನು 2014ರಲ್ಲಿ ಕೋಲ್ಕತ್ತಾ ತಂಡದ ಆಟಗಾರ ನಮ್ಮ ಕನ್ನಡಿಗ ರಾಬಿನ್ ಉತ್ತಪ್ಪ ಅವರು ಆಡಿದ್ದಂಥ 16 ಪಂದ್ಯಗಳಲ್ಲಿ 660 ರನ್ಗಳನ್ನು ಗಳಿಸುವ ಮೂಲಕ ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿದ್ರು. ಇನ್ನು 2015ರಲ್ಲಿ ಹೈದರಾಬಾದ್ ತಂಡದ ಆಟಗಾರ ಡೇವಿಡ್ ವಾರ್ನರ್ ಮತ್ತು ಅವರು ಕ್ಯಾಪ್ಟನ್ ಕೂಡ ಹೌದು. ಅವರು ಆಡಿದ್ದಂಥ 14 ಪಂದ್ಯಗಳಲ್ಲಿ 562 ರನ್ಗಳನ್ನು ಬಾರಿಸುವ ಮೂಲಕ ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿದ್ರು. ಇನ್ನು ಕಳೆದ ಸೀಸನ್ನಲ್ಲಿ ಅಂದರೆ 2016ರಲ್ಲಿ ಬೆಂಗಳೂರಿನ ನಾಯಕ ವಿರಾಟ್ ಕೊಹ್ಲಿ ಅವರು 4 ಶತಕದ ನೆರವಿನೊಂದಿಗೆ ಆಡಿದ್ದಂಥ 14 ಪಂದ್ಯಗಳಲ್ಲಿ 973 ರನ್ಗಳನ್ನು ಅವರು ಗಳಿಸಿ ಒಂದು ದಾಖಲೆಯನ್ನು ಮಾಡಿದರು. ನಿಮಗೆ ಅನಿಸುತ್ತೆ ಒಂದು ಕಳೆದ 9 ವರ್ಷಗಳಲ್ಲಿ 3 ಬಾರಿ ನಮ್ಮ ಬೆಂಗಳೂರಿನ ಆಟಗಾರರ ಒಂದು ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿರುವಂಥದ್ದು ಮತ್ತು ಈ ಎಲ್ಲ ಪ್ಲೇಯರ್ಗಳ ಬಗ್ಗೆ ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.